10ನೇ ತರಗತಿಯ ವಿಜ್ಞಾನ ವಿಷಯದ ಮೇಲಿನ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಸರಣಿ ವಿಡಿಯೋಗಳಲ್ಲಿ ಚರ್ಚಿಸ್ತಾ ಇದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಕೂಡ ಕೆಲವು ಆಸಕ್ತಿಯುತ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಒಂದು ತುಂಬ ಆಸಕ್ತಿಯುತವಾದ ಪ್ರಶ್ನೆ ನಮ್ಮೆದುರಿಗಿದೆ. ಏನು ಅಂತಂದರೆ, ಒಂದು ಬೆಳಕಿನ ಕಿರಣವು ಗಾಳಿಯಿಂದ ಮಾಧ್ಯಮವನ್ನು ಪ್ರವೇಶಿಸಿ ಲಂಬದ ಕಡೆಗೆ ಬಾಗುತ್ತದೆ. ಒಂದು ಬೆಳಕಿನ ಕಿರಣ ಇದೆ, ಅದು ಗಾಳಿಯಿಂದ ಮಾಧ್ಯಮವನ್ನು ಪ್ರವೇಶಿಸಿ, ಇಲ್ಲಿ ಲಂಬವನ್ನು ಎಳಿಬೇಕು, ಮಾಧ್ಯಮವನ್ನು ಪ್ರವೇಶಿಸಿ ಅದೇನಾಗತ್ತೆ ಅಂದರೆ ಅದು ಲಂಬದ ಕಡೆಗೆ ಬಾಗುತ್ತದೆ. ಅಂದರೆ ಅದು ಗಾಳಿಯಿಂದ ಮಾಧ್ಯಮವನ್ನು ಪ್ರವೇಶಿಸಿ ನೇರವಾಗಿ ಹೋಗಬೇಕಾಗಿತ್ತು. ಆದರೆ ನೇರವಾಗಿ ಹೋಗೋದ್ರ ಬದಲು ಅದೇನಾಯಿತು ಅಂದರೆ ಲಂಬದ ಕಡೆಗೆ ವಾಲ್ತು ಅಥವಾ ಬಾಗ್ತು ಅಂತ ಹೇಳ್ತೀವಿ. ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ಸತ್ಯವಾಗಿದೆ? ಅಂದರೆ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವನ್ನು ನಾವು ಸಮರ್ಥನೆ ನೀಡಬೇಕಾಗಿದೆ ಅನ್ನುವಂಥದ್ದು. ಅಂದರೆ 4 ಆಪ್ಷನ್ಸ್ ಇದ್ದಾವೆ. ಏನು ಅಂತಂದರೆ, ಒಂದು, ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವು ಗಾಳಿಯ ವಕ್ರೀಭವನ ಸೂಚ್ಯಾಂಕಕ್ಕೆ ಸಮವಾಗಿದೆ ಅನ್ನುವಂಥದ್ದು. ಬಿ ಆಪ್ಷನ್, ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವು ಗಾಳಿಯ ವಕ್ರೀಭವನ ಸೂಚ್ಯಾಂಕಕ್ಕಿಂತ ಕಡಿಮೆಯಾಗಿದೆ ಅನ್ನುವಂಥದ್ದು. ಆಪ್ಷನ್ ಸಿ, ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವು ಗಾಳಿಯ ವಕ್ರೀಭವನ ಸೂಚ್ಯಾಂಕಕ್ಕಿಂತ ಹೆಚ್ಚು ಅನ್ನುವಂಥದ್ದು. ಆಪ್ಷನ್ ಡಿ, ವಕ್ರೀಭವನ ಸೂಚ್ಯಾಂಕ ಹೋಲಿಕೆ ಅಸಾಧ್ಯ ಎಂಬುವಂಥ 4 ಆಪ್ಷನ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಅಂದರೆ ಮುಖ್ಯವಾಗಿ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವನ್ನು ಈ ಗಾಳಿಯ ವಕ್ರೀಭವನ ಸೂಚ್ಯಾಂಕಕ್ಕೆ ನಾವು ಹೋಲಿಕೆ ಮಾಡಬೇಕಾಗಿದೆ ಅನ್ನುವಂಥದ್ದು ಈ ಪ್ರಶ್ನೆಯಲ್ಲಿ ತಿಳಿದುಕೊಳ್ಳಬೇಕಾದಂಥ ಮುಖ್ಯವಾದಂಥ ಒಂದು ಅಂಶ. ಇಲ್ಲಿ ನಾವು ಹೇಳಿದ್ವಿ ಏನು ಅಂತಂದರೆ, ಬೆಳಕು ಗಾಳಿಯಿಂದ ಮಾಧ್ಯಮ, ಯಾವ ಮಾಧ್ಯಮ ಅನ್ನೋದನ್ನು ಅಲ್ಲಿ ಅವರು ಹೇಳಿಲ್ಲ, ನಿರ್ದಿಷ್ಟಪಡಿಸಿಲ್ಲ. ಹೀಗಾಗಿ ಒಂದು ಮಾಧ್ಯಮ, ಅದು ಯಾವುದಾದ್ರೂ ಆಗಿರ್ಬೋದು, ಗಾಳಿಯಿಂದ ಮಾಧ್ಯಮವನ್ನು ಪ್ರವೇಶಿಸಿದಾಗ ಇದು ಬೆಳಕೇನಾಗುತ್ತೆ, ಲಂಬದ ಕಡೆಗೆ ಬಾಗತ್ತೆ ಅಂತೇಳಿ ಅವರು ಹೇಳಿದರು. ಹಾಗಾದರೆ ಈ ಬಾಗುವಿಕೆಗೆ ಕಾರಣ ಏನು ಎಂಬುದನ್ನು ನಾವು ನೋಡಿದಾಗ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಈ ಬಾಗುವಿಕೆಗೆ ಕಾರಣ ಈ 2 ಮಾಧ್ಯಮ 1 ಮತ್ತು ಮಾಧ್ಯಮ 2, ಅಂದರೆ ಗಾಳಿ ಇರ್ಬೋದು ಮತ್ತು ಇನ್ನೊಂದು 2ನೇ ಮಾಧ್ಯಮ ಇರ್ಬೋದು. ಈ 2 ಮಾಧ್ಯಮದಲ್ಲಿನ ವಕ್ರೀಭವನ ಸೂಚ್ಯಾಂಕದಲ್ಲಿನ ವ್ಯತ್ಯಾಸದಿಂದಾಗಿ, ಅಂದರೆ ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್, 2 ಮಾಧ್ಯಮಗಳ ವಕ್ರೀಭವನ ಸೂಚ್ಯಾಂಕ ಭಿನ್ನ ಆಗಿರೋದ್ರಿಂದ, ವ್ಯತ್ಯಾಸ ಇರೋದ್ರಿಂದ ಅಲ್ಲೇನಾಗತ್ತೆ ಅಂದರೆ ಬೆಳಕಿನ ಕಿರಣ ಗಾಳಿಯಿಂದ ನೇರವಾಗಿ ಹೋಗಬೇಕಾಗಿದ್ದು ಲಂಬದ ಕಡೆಗೆ ಬಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ 2ನೇ ಮಾಧ್ಯಮದಲ್ಲಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಈ 2ನೇ ಮಾಧ್ಯಮದಲ್ಲಿ ಏನು ಬೆಳಕು ಬಾಗ್ತದಲ್ಲ, ಈ ಬೆಳಕು ಯಾವ ಪ್ರಮಾಣದಲ್ಲಿ ಬಾಗಿದೆ ಎಂಬುದನ್ನು ಸೂಚಿಸುವುದೇ ಏನು ಅಂತಂದರೆ ಅದುವೇ ವಕ್ರೀಭವನ ಸೂಚ್ಯಾಂಕ ಅಂತೇಳಿ ಹೇಳ್ತೀವಿ. ಹೌದು, ಹೌ ಮಚ್ ಲೈಟ್ ರೇ ಬೈಂಡ್ಸ್ ಅನ್ನುವಂಥದ್ದು ಅದು ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಸೂಚಿಸುತ್ತೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅದು ಯಾವ ಪ್ರಮಾಣದಲ್ಲಿ ಬಾಗಿದೆ ಎಂಬುದನ್ನು ನಮ್ಮ ವಕ್ರೀಭವನ ಸೂಚ್ಯಾಂಕ ಸೂಚಿಸುತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಇಲ್ಲಿ ಗಮನಿಸಬೇಕು, ಬೆಳಕಿನ ಕಿರಣವು ಇಲ್ಲೇನಾಗಿದೆ ಅಂತಂದರೆ ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸುವಾಗ ಅಲ್ಲಿ ಬೆಳಕಿನ ವೇಗ ಕಡಿಮೆ ಆಗೋದರಿಂದ ಅಲ್ಲೇನಾಗತ್ತೆ ಅಂದರೆ ಅದು ಲಂಬದ ಕಡೆಗೆ ಬಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಇದರ ಅರ್ಥ ಏನು ಅಂತಂದರೆ, ಯಾವುದು ಹೆಚ್ಚಿನ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದೆಯೋ ಅದನ್ನೇ ನಾವು ದೃಕ್ ಸಾಂದ್ರ ಮಾಧ್ಯಮ ಅಂತ ಕರಿತೀವಿ. ಯಾವುದು ಕಡಿಮೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದೆಯೋ ಅದನ್ನೇ ದೃಕ್ ವಿರಳ ಮಾಧ್ಯಮ ಎಂದು ನಾವು ಹೇಳುತ್ತೇವೆ ಅನ್ನುವಂಥದ್ದು.
ಸೊ ಇಲ್ಲೇನಾಯಿತು ಅಂದರೆ ವೆರಿ ಇಂಪಾರ್ಟೆಂಟಾಗಿ ಗಮನಿಸಬೇಕು. ಬೆಳಕು ಗಾಳಿ ಅಂದರೆ ವಿರಳ ಮಾಧ್ಯಮ ಅಂತಂದರೆ ಅದು ಕಡಿಮೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುತ್ತೆ. ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸ್ತಾ ಇದೆ. ಅಂದರೆ ಸಾಂದ್ರ ಮಾಧ್ಯಮ ಅಂದರೆ ಹೆಚ್ಚಿನ ಒಂದು ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುವಂಥದ್ದು. ಹೌದು. ಸೊ ಹೀಗಾಗಿ ಅಂದರೆ ಮಾಧ್ಯಮವು ಈಗ ಬೆಳಕೇನು ಮಾಧ್ಯಮದಲ್ಲಿ ಚಲಿಸ್ತಲ್ಲ, ಈ ಮಾಧ್ಯಮ ಇದೇ ಮಾಧ್ಯಮ ಏನಿದೆ, ಎರಡನೇ ಮಾಧ್ಯಮ ಏನಿದೆ, ಈ ಮಾಧ್ಯಮವು ಹೆಚ್ಚಿನ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದೆ. ಗಾಳಿಗೆ ಹೋಲಿಸಿದಾಗ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಿದೆ. ಏಕೆಂದರೆ ಅದು ಯಾವ ಮಾಧ್ಯಮವನ್ನು ಪ್ರವೇಶಿಸಿದೆ, ಅದು ಗಾಳಿಯಿಂದ ಅಂದರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮವನ್ನು ಬೆಳಕಿನ ಕಿರಣ ಪ್ರವೇಶಿಸುವುದರಿಂದ ಸಾಂದ್ರ ಮಾಧ್ಯಮ ಅದೇನಾಗಿರುತ್ತೆ ಅಂದರೆ ಅದು ಹೆಚ್ಚಿನ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುತ್ತೆ. ವಿರಳ ಮಾಧ್ಯಮ ಕಡಿಮೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುತ್ತೆ. ಹೀಗಾಗಿ ನಾವು ಏನು ನಿರ್ಣಯಕ್ಕೆ ಬರ್ತೇವೆ ಅಂದರೆ ಮಾಧ್ಯಮವು ಹೆಚ್ಚಿನ ವಕ್ರೀಭವನ ಸೂಚ್ಯಾಂಕ ಹೊಂದಿದೆ ಗಾಳಿಯ ಮಾಧ್ಯಮಕ್ಕೆ ಹೋಲಿಸಿದಾಗ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ ಅನ್ನುವಂಥದ್ದು. ಈ ರೀತಿ ಈ ಒಂದು ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಬೇಕಾಗತ್ತೆ. ಒಂದು ವಿಶೇಷವಾದ ಸೂಚನೆಯನ್ನು ಕೂಡ ನಾವು ನೆನಪಿನಲ್ಲಿಟ್ಕೋಬೇಕು. ಏನು ಅಂತಂದರೆ ಬೆಳಕು ಒಂದು ವೇಳೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುವಾಗ ಬೆಳಕಿನ ವೇಗ ಹೆಚ್ಚಿಗೆ ಆಗತ್ತೆ ಅಂತ ಹೇಳ್ತೀವಿ. ಬೆಳಕಿನ ವೇಗ ಹೆಚ್ಚಿಗೆ ಆಗೋದ್ರಿಂದ ಅಲ್ಲೇನಾಗತ್ತೆ ಅಂದರೆ ಇಲ್ಲಿ ಲಂಬ ಎಳೆದು ಬೆಳಕು ಎರಡನೇ ಮಾಧ್ಯಮವನ್ನು ಪ್ರವೇಶಿಸುವಾಗ ಆ ಬೆಳಕು ಲಂಬದಿಂದ ದೂರಕ್ಕೆ, ಈ ಲಂಬ ಏನು ಎಳಿತೇವಲ್ಲ, ಈ ಲಂಬದಿಂದ ದೂರಕ್ಕೆ ಬಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಯಾವಾಗ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದಲ್ಲಿ ಚಲಿಸುವಾಗ ಲಂಬದಿಂದ ದೂರಕ್ಕೆ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ ಲಂಬದ ಕಡೆಗೆ ಬೆಳಕು ಬಾಗುತ್ತದೆ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ ಅನ್ನುವಂಥದ್ದು. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.